here to stay. Hope and love, they lead the day, light the way. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಈ 2ನೆಯ ವಾರದ ಭರವಸೆಯ ಹೊಂಬೆಳಕಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ವಾರ ನಾವು ಆಗಮನ ಕಾಲವನ್ನು ಆರಂಭಿಸುವಾಗ ಈ ಆಗಮನ ಕಾಲದ ವಿಶೇಷವಾದಂಥ ಒಂದು ಸಂಕೇತ, ನಾವು ಉಪಯೋಗಿಸುವಂಥ ಸಂಕೇತ ಆಗಮನ ಕಾಲದ ಮಾಲೆ ಅಥವಾ ಕ್ರಿಸ್ಮಸ್ ರೀತ್ ವಿಷಯವಾಗಿ ನಾವು ಅರಿತುಕೊಂಡೆವು. ಯಾವ ರೀತಿ ಅದರಲ್ಲಿ ಬೆಳಗಿಸುವಂತಹ ಒಂದೊಂದು ಮೇಣದ ಬತ್ತಿಯು ಒಂದೊಂದು ಸಂಕೇತವನ್ನು, ಕ್ರಿಸ್ತರ ಆಗಮನದ ಸಂದೇಶವನ್ನು ನಮಗೆ ಸೂಚಿಸುತ್ತದೆ ಎನ್ನುವುದರ ವಿಷಯವಾಗಿ ನಾವು ಅರಿತುಕೊಂಡಿದ್ದೇವೆ. ಇನ್ನು ಅನೇಕ ಸಂಕೇತಗಳನ್ನು ನಾವು ಈ ಆಗಮನ ಕಾಲದಲ್ಲಿ ಮತ್ತು ಕ್ರಿಸ್ತ ಜಯಂತಿಯ ಕಾಲದಲ್ಲಿ ಬಳಸುತ್ತೇವೆ. ಅದೆಲ್ಲವೂ ನಮಗೆ ಸಂತೋಷವನ್ನು, ಸಂಭ್ರಮವನ್ನು ಹಾಗೂ ಕ್ರಿಸ್ತ ಜಯಂತಿಯ ವಿಶೇಷತೆಯನ್ನು ಸೂಚಿಸುತ್ತದೆ. ಅಷ್ಟು ಮಾತ್ರವಲ್ಲ, ಎಲ್ಲ ಸಂಕೇತಗಳು ಸಹ ನಮಗೆ ಒಂದು ಭರವಸೆಯ ಒಂದು ಹೊಂಬೆಳಕನ್ನು, ಧೈರ್ಯವನ್ನು, ಪ್ರಭು ಕ್ರಿಸ್ತರ ಶಾಂತಿ ಸಮಾಧಾನವನ್ನು ಈ ಲೋಕದಲ್ಲಿ ಅದು ಸಾರುವಂತಹ ಸಾಧನಗಳಾಗಿವೆ. ಈ ಆಗಮನ ಕಾಲದ 2ನೆಯ ವಾರವನ್ನು ನಾವು ಆರಂಭಿಸುವಾಗ ವಿಶೇಷವಾಗಿ ಈ ಆಗಮನ ಕಾಲದಲ್ಲಿ ಮತ್ತು ಕ್ರಿಸ್ತ ಜಯಂತಿಯ ಕಾಲದಲ್ಲಿ ನಾವೆಲ್ಲರೂ ಜಗಮಗಿಸುವಂತಹ ನಕ್ಷತ್ರವನ್ನು ನಮ್ಮ ಮನೆಗಳ ಮೇಲೆ, ದೇವಾಲಯದಲ್ಲಿ ಹಾಗೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಅಲಂಕರಿಸಿ ನಾವು ಅದನ್ನು ಉಪಯೋಗಿಸುತ್ತೇವೆ. ನಕ್ಷತ್ರ ಅದನ್ನು ನೋಡುವಾಗ ಎಲ್ಲರಿಗೂ ಸಂತೋಷ. ಅದು ಬೆಳಕನ್ನು, ಹೊಂಬೆಳಕನ್ನು ತರುತ್ತದೆ, ಅಂಧಕಾರವನ್ನು ಹೋಗಲಾಡಿಸುತ್ತದೆ ಹಾಗೂ ಅದು ಬಣ್ಣ ಬಣ್ಣದ ಆಕರ್ಷಣೀಯವಾದಂತಹ, ಮೈಮನ ಸೆಳೆಯುವಂತಹ ಒಂದು ರೀತಿಯಾದಂತಹ ಗುಣವನ್ನು ಹೊಂದಿದೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ನಕ್ಷತ್ರವನ್ನು ನೋಡುವಾಗ ಅತ್ಯಂತ ಸಂತೋಷವಾಗಿ ಅವರು ಅದನ್ನು ಮತ್ತೆ ಮತ್ತೆ ನೋಡುತ್ತಾ ಅವರು ಅದನ್ನು ಕಣ್ತುಂಬಿಕೊಳ್ತಾರೆ. ಈ ಕ್ರಿಸ್ತ ಜಯಂತಿಯ ಕಾಲದ ಈ ನಕ್ಷತ್ರ ನಮ್ಮೆಲ್ಲರಿಗೂ ಭರವಸೆಯನ್ನು ಮೂಡಿಸುತ್ತದೆ. ನಾವು ಅನೇಕ ಬಾರಿ ಈ ಮಾತುಗಳನ್ನು ಕೇಳಿದ್ದೇವೆ. ಯಾರೋ ಒಬ್ಬರು ನಮಗೆ ಇಷ್ಟ ಆಗೋದಿಲ್ಲ, ಯಾರೋ ಒಬ್ಬರು ಸದಾ ಒಂದು ರೀತಿಯಾದಂಥ ಋಣಾತ್ಮಕವಾಗಿ ತಮ್ಮ ನಡವಳಿಕೆ ಮುಖಾಂತರ ಎಲ್ಲರಿಗೂ ಕೆಡುಕನ್ನು ಬಯಸೋರಾಗಿದ್ದಾರೆ. ಅಂಥವ್ರನ್ನ ನೋಡಿ ಜನ ಹೇಳ್ತಾರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಈತ ಅಂತ ಹೇಳಿ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಶಸ್ಸಿನ ತುದಿಯನ್ನು ಮುಟ್ಟಿರ್ತಾನೆ. ಅನೇಕ ಬಾರಿ ಆತ ಸದಾ ಯಶಸ್ವಿಯಲ್ಲೇ ಜೀವಿಸ್ತಾ ಇರ್ತಾನೆ. ಪ್ರಮೋಷನ್ ಮೇಲೆ ಪ್ರಮೋಷನ್ ಆತನಿಗೆ ಸಿಗುತ್ತೆ. ಹಾಗೂ ತನ್ನ ವೃತ್ತಿಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ತನ್ನ ಸ್ವಂತ ಜೀವನದಲ್ಲಾಗಿರ್ಬೋದು ಆತ ಗಳಿಕೆ, ಯಶಸ್ವಿ ಎಲ್ಲವೂ ಉನ್ನತ ಶ್ರೇಣಿಯಲ್ಲಿ ಇರಬೇಕಾದ್ರೆ ನಾವು ಆತನ ಸ್ಟಾರ್ ಚೆನ್ನಾಗಿದೆ, ಆತನ ನಕ್ಷತ್ರ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತೇವೆ. ಹೀಗೆ ಸ್ಟಾರ್ ಅಥವಾ ನಕ್ಷತ್ರ ಅನ್ನೋದು ನಾವು ಋಣಾತ್ಮಕವಾಗಿಯೂ ತಗೊಳ್ಬೋದು, ಧನಾತ್ಮಕವಾಗಿಯೂ ತೆಗೆದುಕೊಳ್ಬೋದು. ಅದೇ ಯೇಸುಸ್ವಾಮಿಯ ಕಾಲದಲ್ಲಿಯೂ ಸಹ ನಡೆದಿದ್ದು. ಅಂದಿನ ಕಾಲದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಲೋಕದಲ್ಲಿ ಜನಿಸುವಾಗ ಆ ವ್ಯಕ್ತಿ ಜನನದ ಸಮಯ ಯಾವ ನಕ್ಷತ್ರ ಇತ್ತು, ಯಾವ ಗೋತ್ರ ಇತ್ತು ಎನ್ನುವುದರ ಬಗ್ಗೆ ಅನೇಕ ಜ್ಯೋತಿಷಿಗಳು ಅದನ್ನು ಅವರು ಲೆಕ್ಕಾಚಾರ ಮಾಡ್ತಾ ಇದ್ರು. ಈಗಲೂ ಸಹ ಅನೇಕರು ಆ ನಕ್ಷತ್ರ, ಗೋತ್ರ ಅನ್ನೋದರ ಲೆಕ್ಕಾಚಾರ ಮಾಡ್ತಾರೆ, ಭವಿಷ್ಯದ ಲೆಕ್ಕಾಚಾರವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಹುಟ್ಟಬೇಕಾದರೂ ಸಹ ಒಂದು ನಕ್ಷತ್ರ ಗೋಚರಿಸಿತು. ಅದು ಅನೇಕ ಜ್ಯೋತಿಷಿಗಳು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿತ್ತು, ರಕ್ಷಕ ಮೆಸ್ಸಾಯ ಹುಟ್ಟುವಂಥ ಗಳಿಗೆಯಲ್ಲಿ ಈ ನಕ್ಷತ್ರ ಉದ್ಭವಿಸುತ್ತದೆ. ಆ ನಕ್ಷತ್ರ ನಮಗೆ ಮೆಸ್ಸಾಯ ಹುಟ್ಟುವಂಥ ಸ್ಥಳದ ದಾರಿಯನ್ನು ತೋರಿಸುತ್ತದೆ ಅಂತ ಹೇಳಿ ಎಲ್ಲ ಜ್ಯೋತಿಷಿಗಳಿಗೂ ಅದು ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿರುವುದನ್ನು ಅವರು ನೋಡಿ ತಿಳಿದುಕೊಂಡಿರ್ತಾರೆ. ಆದರೆ ಪೂರ್ವ ದಿಕ್ಕಿನಿಂದ ಇದ್ದಂತಹ 3 ಜ್ಯೋತಿಷಿಗಳು ಮಾತ್ರ ಇದು ಕೇವಲ ನನಗೆ ಜ್ಞಾನ ಮಾತ್ರವಲ್ಲ, ಬದಲಿಗೆ ಮೆಸ್ಸಾಯನನ್ನು ನೋಡಬೇಕು, ದರ್ಶಿಸಬೇಕು, ಆತನಿಗೆ ತನ್ನ ಉಡುಗೊರೆಗಳನ್ನು ನೀಡಬೇಕು ಎನ್ನುವಂಥ ಹೆಬ್ಬಯಕೆಯಿಂದ ಅವರು ಪ್ರಯಾಣವನ್ನು ಕೈಗೊಳ್ತಾರೆ, ದೂರದ ಪ್ರಯಾಣವನ್ನು ಕೈಗೊಳ್ತಾರೆ. ಆ ಪ್ರಯಾಣಕ್ಕೆ ದಾರಿ ತೋರಿಸುವಂಥದ್ದು ನಕ್ಷತ್ರ. ಆ ಕರಾಳ ಕತ್ತಲೆಯ ರಾತ್ರಿಯ ಅಂಧಕಾರದಲ್ಲಿ ಆ ನಕ್ಷತ್ರ ಆ 3 ಜ್ಯೋತಿಷಿಗಳಿಗೆ ಕ್ರಿಸ್ತನಿರುವಂತಹ ಸ್ಥಳದ ಒಂದು ಮಾರ್ಗವನ್ನು ಸೂಚಿಸುತ್ತಾ ಮುಂದೆ ಮುಂದೆ ಹೋಗುತ್ತದೆ. ಆ 3 ಜ್ಯೋತಿಷಿಗಳು 3 ದಿಕ್ಕಿನಿಂದ ಒಂದೇ ನಕ್ಷತ್ರವನ್ನು ನೋಡಿ ಕ್ರಿಸ್ತನನ್ನು ನೋಡಲು, ಲೋಕರಕ್ಷಕನನ್ನು ನೋಡಲು ಅವರು ಬರ್ತಾರೆ, ಯೇಸುವನ್ನು ಕಾಣ್ತಾರೆ, ಆರಾಧಿಸುತ್ತಾರೆ ಹಾಗೂ ಉಡುಗೊರೆಗಳನ್ನು ನೀಡ್ತಾರೆ ಮತ್ತು ತಮ್ಮ ಮನೆಗಳಿಗೆ ಹಿಂದಿರುಗುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿಯ ನಕ್ಷತ್ರ
ಆ ಒಂದು ಜ್ಯೋತಿಷಿಗಳಿಗೆ ಭರವಸೆಯನ್ನು ನೀಡಿತು. ಮೊದಲನೆಯ ಅಂಶ ಇದು. ಅವರು ಯಾವ ದಾರಿ, ಅವರಿಗೆ ಪ್ರಸ್ತುತ ಕಾಲದಲ್ಲಿ ನಾವು GPS, ಗೂಗಲ್ ಮ್ಯಾಪ್ ಉಪಯೋಗಿಸ್ತೇವೆ, ಆದರೆ ಆ ಕಾಲದಲ್ಲಿ ಅವರಿಗೆ ತೋರಿಸಿದ್ದು ನಕ್ಷತ್ರ. ದಾರಿ ತೋರಿಸುವಂತಹ ಆ ನಕ್ಷತ್ರ ಲೋಕರಕ್ಷಕನನ್ನ ಕಣ್ಣಾರೆ ಕಾಣುವಂತಹ ಭಾಗ್ಯವನ್ನ, ಭರವಸೆಯನ್ನ ಆ ಜ್ಯೋತಿಷಿಗಳಿಗೆ ನೀಡುತ್ತದೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿಯೂ ಸಹ ನಾವು ಅನೇಕ ಬಾರಿ ನಮಗೆ ದಾರಿ ಕಾಣದಂತಾಗುತ್ತದೆ. ಅನೇಕ ಬಾರಿ ನಾವು ಯಾವ ದಾರಿಲಿ ನಾವು ಪ್ರಯಾಣ ಮಾಡಬೇಕು, ಯಾವ ದಾರಿಯನ್ನು ನಾವು ಹಿಡಿಬೇಕು, ಎಲ್ಲಿ ನಾವು ಹೋಗಬೇಕು ಎನ್ನುವಂತಹ ಯಾವುದೇ ರೀತಿಯಾದಂತಹ ಸೂಚನೆಗಳು ನಮಗೆ ಇರೋದಿಲ್ಲ. ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾವು ಭರವಸೆಯನ್ನು ಕಳೆದುಕೊಳ್ತೇವೆ. ಆಗ ಕ್ರಿಸ್ತನೆಂಬ ನಕ್ಷತ್ರವನ್ನು ನಾವು ನೋಡುವಾಗ, ಪ್ರಭು ಕ್ರಿಸ್ತರೆಂಬ ಆ ಸ್ಟಾರನ್ನು ನಾವು ಗಮನಿಸುವಾಗ, ಅದು ನಮಗೆ ಕಂಗೊಳಿಸುವಂಥ ಆಕರ್ಷಣೀಯ ರೀತಿಯಲ್ಲಿ ನಮಗೆ ದಾರಿ ತೋರಿಸುತ್ತದೆ. ಭರವಸೆಯ ದಾರಿಯನ್ನು ಪ್ರಭು ಕ್ರಿಸ್ತರೆಂಬ ನಕ್ಷತ್ರ ನಮ್ಮ ಜೀವನದಲ್ಲಿ ಹೊರಹೊಮ್ಮಿಸುತ್ತಾರೆ. ಇದು ಭರವಸೆಯ ನಕ್ಷತ್ರ. ಇನ್ನು ಎರಡನೇದಾಗಿ, ಆ ಜ್ಯೋತಿಷಿಗಳು ತಮ್ಮ ದಾರಿಯನ್ನು ತಪ್ಪಿಸಿಕೊಳ್ತಾರೆ. ಅವರು ಆರಂಭದಲ್ಲಿ ಅವರು ಆ ನಕ್ಷತ್ರವನ್ನು ನೋಡಿ ಲೋಕರಕ್ಷಕನ್ನ ನೋಡಬೇಕು ಅನ್ನುವಂತಹ ತವಕದಿಂದ, ಕಾತರದಿಂದ ಬರ್ತಾರೆ. ಆದರೆ ಅವರು ಒಂದು ಸುಲಭವಾದಂತಹ ಮಾರ್ಗವನ್ನು ನಾವು ಕಂಡುಹಿಡಿಯೋಣ, ಇದು ತುಂಬ ದೂರ ಆಗುತ್ತೆ ಪ್ರಯಾಣ, ಇಲ್ಲಿರುವಂಥ ರಾಜನ ಹೆರೋದನ ಮನೆಗೆ ಹೋಗೋಣ, ಆತನಿಗೆ ಗೊತ್ತಿರುತ್ತೆ, ನಮಗೆ ಸುಲಭವಾದಂಥ ಮಾರ್ಗ ತೋರಿಸ್ತಾನೆ, ಶಾರ್ಟ್ಕಟ್ ರೂಟ್ ತೋರಿಸ್ತಾನೆ ಅಂತ ಹೇಳಿ ಅವರು ಹೆರೋದನ ಅರಮನೆಗೆ ಹೋಗ್ತಾರೆ. ಆಗ ನಕ್ಷತ್ರ ಕಣ್ಮರೆಯಾಗ್ತದೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿಯೂ ಸಹ ನಾವು ಯಾವಾಗ ಸುಲಭದ ಮಾರ್ಗವನ್ನು ನಾವು ಕಂಡುಕೊಳ್ತೇವೋ, ವಿಶಾಲ ಮಾರ್ಗವನ್ನು ನಾವು ಕಂಡುಕೊಳ್ತೇವೋ, ಪಾಪದ ಮಾರ್ಗವನ್ನು ನಾವು ಕಂಡುಕೊಳ್ತೇವೋ, ಆಗ ಕ್ರಿಸ್ತರೆಂಬ ಜ್ಯೋತಿ, ಕ್ರಿಸ್ತರೆಂಬ ನಕ್ಷತ್ರ ನಮಗೆ ಕಣ್ಮರೆಯಾಗುತ್ತದೆ. ಅದು ಮತ್ತೊಮ್ಮೆ ಗೋಚರಿಸುತ್ತದೆ. ಯಾವಾಗ ಅವರು ಹೆರೋದನ ಅರಮನೆಯಿಂದ ಆಚೆ ಬಂದಿದ ತಕ್ಷಣ ಅದು ಮತ್ತೆ ಅವರ ಕಣ್ಣಿಗೆ ಗೋಚರಿಸುತ್ತದೆ. ಅದು ಕ್ರಿಸ್ತನನ್ನು ಕಾಣುವವರೆಗೆ ಅವರನ್ನು ಬಿಟ್ಟು ಹೋಗೋದಿಲ್ಲ. ಆತ್ಮೀಯರೇ, ನಾವು ಸಹ ಈ ಒಂದು ಆಗಮನ ಕಾಲದಲ್ಲಿ ಆಲೋಚಿಸಬೇಕಾದದ್ದು ಇದನ್ನೇ. ಯಾವ ವಿಧದಲ್ಲಿ ನಾವು ನಮ್ಮ ದಾರಿಯನ್ನು ತಪ್ಪಿದ್ದೇವೆ, ನಮ್ಮ ಮಾರ್ಗವನ್ನು ಬದಲಾಯಿಸಿದ್ದೇವೆ, ನಾವು ಬೇರೆ ದಾರಿಯನ್ನು ಹಿಡಿದಿದ್ದೇವೆ, ಪಾಪದ ದಾರಿಯನ್ನು ಹಿಡಿದಿರುವಾಗ ಕ್ರಿಸ್ತರು ತಮ್ಮ ಜ್ಯೋತಿಯನ್ನು ನಮ್ಮಿಂದ ಕಣ್ಮರೆಗೊಳಿಸ್ತಾರೆ. ನಾವು ಯಾವಾಗ ನಾವು ಮನಸ್ಸು ಮಾಡ್ತೇವೋ, ಇದು ನನ್ನ ದಾರಿಯಲ್ಲ, ನನ್ನ ದಾರಿ ಬೇರೆ, ನಾನು ಬೇರೆ ದಾರಿಯನ್ನು ಕಂಡು ಹಿಡಿಬೇಕು ಅಂತ ನಾವು ಮನಸ್ಸು ಮಾಡುವಾಗ ನಮಗೆ ನಿಜವಾದಂತಹ ದಾರಿ, ಆ ನಕ್ಷತ್ರ ಕ್ರಿಸ್ತ ಜ್ಯೋತಿ ನಮಗೆ ಕಾಣಿಸಲು ಬಯಸ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ಆಗಮನ ಕಾಲ ಮನ ಪರಿವರ್ತನೆಯ ಕಾಲ, ನಮ್ಮ ದಾರಿಯನ್ನು ನಾವು ಬದಲಾಯಿಸಿಕೊಳ್ಳುವಂತಹ ಕಾಲ, ಕೆಟ್ಟ ದಾರಿಯನ್ನು ಬಿಡುವಂತಹ ಕಾಲ, ಸನ್ಮಾರ್ಗದಲ್ಲಿ ನಡೆಯುವಂತಹ ಕಾಲ. ಅದಕ್ಕೋಸ್ಕರ ಆ ಕ್ರಿಸ್ತ ಜ್ಯೋತಿ, ಕ್ರಿಸ್ತರೆಂಬ ನಕ್ಷತ್ರ ನಮಗೆ ಕ್ರಿಸ್ತರಲ್ಲಿಗೆ ದಾರಿ ತೋರಿಸಬೇಕಾದ್ರೆ ನಾವು ನಮ್ಮ ಪಾಪದ ಮಾರ್ಗವನ್ನು ಬಿಟ್ಟು ನಾವು ಸನ್ಮಾರ್ಗವನ್ನು ಹಿಡಿಬೇಕು. ಆಗ ಭರವಸೆಯ ಹೊಂಬೆಳಕಾಗಿರುವಂಥ ಕ್ರಿಸ್ತ ನಮಗೆ ನಕ್ಷತ್ರದ ರೂಪದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸ್ತಾರೆ. ಆವಾಗ ಎಲ್ಲರೂ ಸಹ ಈತನ ಸ್ಟಾರ್ ಚೆನ್ನಾಗಿದೆ, ಈತನ ನಕ್ಷತ್ರ ಚೆನ್ನಾಗಿದೆ, ಅದಕ್ಕೋಸ್ಕರ ಈತ ಜೀವನದಲ್ಲಿ ಯಶಸ್ವಿಯಾಗಿದ್ದಾನೆ, ಜೀವನದಲ್ಲಿ ಆತನಿಗೆ ಸದಾ ದೇವರ ಆಶೀರ್ವಾದ ಇದೆ ಎನ್ನುವುದನ್ನು ಅವರು ಹೇಳ್ತಾರೆ. ಕೇವಲ ಈ ಕ್ರಿಸ್ತ ಜಯಂತಿಯ ಸ್ಟಾರ್ಗಳನ್ನ ಕಟ್ಟಿಬಿಟ್ರೆ ಅಥವಾ ಅಲಂಕರಿಸಿಬಿಟ್ರೆ ಸಾಲದು. ಬದಲಾಗಿ ಆ ಒಂದು ಸ್ಟಾರ್, ಆ ಒಂದು ನಕ್ಷತ್ರದಂತಹ ಜ್ಯೋತಿ ಬೆಳಗಿಸುವಂತಹ, ಜ್ಯೋತಿ ತೋರಿಸುವಂತಹ, ಬೆಳಕನ್ನು ನೀಡುವಂತಹ ಜೀವನ ನಮ್ಮದಾಗಿಸುವಂತೆ ನಾವು ಪ್ರಯತ್ನಿಸಬೇಕು.